ಜಾಗರೂಕತೆಯಿಂದ ಮೂಳೆಗಳನ್ನು ಜೋಡಿಸಿದ್ದಾರೆ. ಮೂಳೆಗಳನ್ನು ಅನಾಟಮಿಕಲ್ ಪೊಸಿಷನ್ನಲ್ಲಿಟ್ಟು ಮಹಜರು ಮಾಡಿದ್ದಾರೆ. ಮನುಷ್ಯ ದೇಹ ರಚನೆಯ ರೀತಿ ಜೋಡಣೆ ಮಾಡಿದ್ದಾರೆ. ಅದನ್ನು ಅನಾಟಮಿಕಲ್ ಪೊಸಿಷನ್ ಅಂತ ಹೇಳ್ತಾರೆ. ಮಂಗಳೂರು ಖಾಸಗಿ ಮೆಡಿಕಲ್ ಕಾಲೇಜಿಗೆ ಅಸ್ಥಿಪಂಜರವನ್ನು ರವಾನೆ ಮಾಡಿದ್ದಾರೆ. ಬಳಿಕ ಬೆಂಗಳೂರಿನ FSL ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲ ಪ್ರೊಸೀಜರ್ ಆಗಿದೆ, ಪಂಚಾಯತಿಗೂ ಕೂಡ ತಿಳಿಸಿದ್ದೀವಿ, ಪೊಲೀಸರು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಅದಾದ ನಂತರ ಡಾಕ್ಯುಮೆಂಟೇಷನ್ ಆದ ಬಳಿಕ ಪ್ರೊಸೀಜರ್ ಇಟ್ಕೊಂಡೇ ನಾವು ಹೆಣವನ್ನು ಹೂತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕಿರಣ್, ಈಗ ಇಲ್ಲಿ ಸಿಕ್ಕಿರುವಂಥದ್ದು ಕೇವಲ 12 ಮೂಳೆಗಳು. ಅದು ದೇಹದ ಯಾವ್ಯಾವ ಭಾಗದ ಮೂಳೆಗಳು ಅಂತ ಹೇಳಿ ಇನ್ನಷ್ಟೇ ಗೊತ್ತಾಗಬೇಕು. ಆದರೆ ಮಿಸ್ಸಿಂಗ್ ಇರುವಂಥ ಮೂಳೆಗಳು ಇದ್ದಾವೆ ಅಂತ ಹೇಳಿದ್ರೆ, ಈ ಹಿಂದೆ ಏನು ಹೇಳ್ತಾ ಇದ್ರಲ್ವ, ನಾವು ಪ್ರೊಸೀಜರ್ ಪ್ರಕಾರನೇ ಹೂತಿದ್ದೀವಿ ಅಂತ, ಹಾಗೆ ಹೂತರೆ ಅದೇ ಥರ ಇರಬೇಕು, ಮೂಳೆಗಳೆಲ್ಲವೂ ಕೂಡ ಅಲ್ಲಿ ಇರಬೇಕಲ್ವ. ಅದು ಹೇಗೆ ಮಿಸ್ ಆಗೋದಕ್ಕೆ ಸಾಧ್ಯ ಅಂತ? ವಸು, ಈ ಒಂದು ಭಾಗ ಏನಿದೆ ನೇತ್ರಾವತಿಯ ದಂಡೆ ಅಂದರೆ ನೀವು ನೋಡ್ಬೋದು, ನಾನೀಗ ಅದೇ ಒಂದು ಪ್ರದೇಶ ಆ ಭಾಗದಲ್ಲಿದ್ದೇನೆ. ಇದು ನೇತ್ರಾವತಿಯ ಸೇತುವೆಯ ಆ ಭಾಗದಲ್ಲಿರುವಂಥ ನಿಮಗೇನು ದಟ್ಟಾರಣ್ಯ ಕಾಣಿಸುತ್ತೆ, ಅದು ಬಂಗ್ಲಗುಡ್ಡೆ ಅನ್ನುವ ಒಂದು ಪ್ರದೇಶ. ಆ ಬಂಗ್ಲಗುಡ್ಡೆ ಪ್ರದೇಶದಲ್ಲಿಯೇ ಈ ದೂರುದಾರ ತೋರಿಸಿರುವಂತಹ 7ನೇ ಒಂದು ಪಾಯಿಂಟ್ ಕೂಡ ಇರುವಂಥದ್ದು. ಈ ಭಾಗದಲ್ಲಿ ಈಗ ಒಂದು ವೇಳೆ ಆಫೀಸರ್ಸ್ಗಳು ಇಲ್ಲಿಂದ ಬಂತು ಅಂದರೆ ಅಲ್ಲಿಂದ ನಡ್ಕೊಂಡು ಹೋಗಿ ಅವರು 7ನೇ ಪಾಯಿಂಟಿಗೆ ಹೋಗಬೇಕು. ಅಂದರೆ 6ನೇ ಪಾಯಿಂಟಿಂದ ಕೇವಲ ತುಂಬ ಹತ್ತಿರದಲ್ಲಿರುವಂತಹ ಈ 7ನೇ ಪಾಯಿಂಟ್, ಆ ಪಾಯಿಂಟಲ್ಲಿ ಇವತ್ತು ಡಿಗ್ಗಿಂಗ್ ಮಾಡಲಾಗುತ್ತೆ. ಮತ್ತು ಎಲ್ಲ FSL ಟೀಮ್ ಹಾಗೆಯೇ SIT ಟೀಮ್ ಆ ದೂರುದಾರನ ಕರ್ಕೊಂಡು ಈ ಕಡೆ ಬೆಳ್ತಂಗಡಿಯಿಂದ ಈ ಕಡೆ ಹೊರಟಿದ್ದಾರೆ. ಒಂದು ಅಂತಾರೆ, ಈ ಒಂದು ಭಾಗದಲ್ಲಿ ಈಗ 6ನೇ ಒಂದು ಪಾಯಿಂಟಲ್ಲಿ ಏನು ಸಿಕ್ಕಿದೆ, ಕೆಲವು ಮೂಳೆಗಳು ಸಿಕ್ಕಿದ್ದಾವೆ. ಅಲ್ಲಿ FSL ಡಾಕ್ಟರ್ಸ್ಗಳು ಮತ್ತು KMCಯ ಡಾಕ್ಟರ್ಸ್, ಅಂದರೆ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ಗಳು ಕೂಡ ಇದ್ದಾರೆ. ಹಾಗೆ ಅವರು ಎಕ್ಸ್ಪರ್ಟ್ಸ್ಗಳಾಗಿರ್ತಾರೆ. ಈ ಒಂದು ಮೂಳೆಗಳು ಸಿಕ್ಕಿದಾಗ ಆ ಮೂಳೆ ಯಾವ ಭಾಗದ ಮೂಳೆ ಅಂತ ಅವರಿಗೆ ಗೊತ್ತಿರುತ್ತೆ. ಯಾಕಂದರೆ ಅನಾಟಮಿಕಲ್ ಒಂದು ಪೊಸಿಷನ್ನಲ್ಲಿ ಯಾವ ರೀತಿಯ ಈ ಮೂಳೆಗಳು ಇರುತ್ತವೆ ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿರ್ತದೆ. ಅದು ಅವರು ಸ್ಟಡಿ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಒಂದು ಮೂಳೆ ಸಿಕ್ಕಿದ್ರು ಯಾವ ಭಾಗದ ಮೂಳೆ ಅಂತ ಅವರಿಗೆ ಗೊತ್ತಾಗುತ್ತೆ. ಅದನ್ನು ಅದೇ ಥರ ಅವರು ಜೋಡಿಸ್ತಾರೆ. ಅನಾಟಮಿಕಲ್ ಈ ಒಂದು ಪೊಸಿಷನ್ನಲ್ಲಿ ಅದನ್ನು ಇಟ್ಟು, ಈಗ ಒಂದು ವೇಳೆ ಅಲ್ಲಿ ಸ್ಕಲ್ ಅಥವಾ ತಲೆಬುರುಡೆ ಸಿಕ್ಕಿಲ್ಲ ಅಂದರೆ ಆ ಭಾಗವನ್ನು ಬಿಟ್ಟು ಅದರ ನಂತರ ಕುತ್ತಿಗೆ ಭಾಗ, ಎದೆಯ ಭಾಗ, ಹಾಗೆ ಸೊಂಟ, ಹಾಗೆ ಕಾಲು, ಪಾದ, ಈ ಭಾಗದಲ್ಲಿ ಎಲ್ಲೆಲ್ಲಿ ಯಾವ ಒಂದು ಪಾರ್ಟಿಕಲ್ಸ್ ಅಥವಾ ಯಾವ ಒಂದು ಈ ಎಲುಬು ಸಿಕ್ಕಿದೆ ಅದನ್ನು ಅದೇ ಥರ ಜೋಡಿಸಿಟ್ಟು ಅದನ್ನು ಫೋಟೋಗ್ರಫಿ ಮಾಡಿ, ವಿಡಿಯೋಗ್ರಫಿ ಮಾಡಿ, ಅದರ ನಂತರ ಅದನ್ನು ಅದೇ ರೀತಿ ಕೊಂಡು ಹೋಗಿ ಈಗ ಪ್ರಯೋಗಾಲಯದಲ್ಲೂ ಕೂಡ ಅದನ್ನು ಅದೇ ರೀತಿ ಜೋಡಿಸಿಡಬೇಕು. ಅದರ ನಂತರ ಎಲ್ಲ ಪ್ರೊಸೀಜರ್ಗಳು, ಅಂದರೆ ಆತ ಎಷ್ಟು ವರ್ಷ ಆಗಿರ್ಬೋದು, ಆತ ಇದು ಹೆಣ್ಣ ಗಂಡ ಅನ್ನೋದು, ಹಾಗೆಯೇ ಆತ ಎಷ್ಟು ಹೈಟ್ ಇರ್ಬೋದು ಅನ್ನೋದು ಆ ಬೋನ್ಗಳಿಂದನೇ ಗೊತ್ತಾಗುತ್ತೆ. ಅಥವಾ ಇಡುತ್ತೆ ಅಂದರೆ ಆತ ಗಾತ್ರ ಎಷ್ಟು ಇರ್ಬೋದು ಅನ್ನೋದು ಅದರಿಂದ ಗೊತ್ತಾಗುತ್ತೆ. ಮತ್ತು DNA ತೆಗೆದು ಅದನ್ನು ಪ್ರಿಸರ್ವ್ ಮಾಡುವಂಥ ಕೆಲಸನೂ ಮಾಡ್ತಾರೆ. ವಾಸು, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.